ಯಾಕಂದರೆ ಇಷ್ಟ ನೆನ್ನೆನೂ ನಾನು ಅಷ್ಟೇ ನೆನ್ನೆ ರಾತ್ರಿ ನಾನು ಹೋಗಿದ್ದು ರಾತ್ರಿ 10 ಗಂಟೆ ಹಾಸ್ಪಿಟ್ಲಿಂದ ಹೋಗಿದ್ದು. ಅಷ್ಟೊಂದು ಪೇಷಂಟ್ಸು ಅಷ್ಟೊಂದು ಒತ್ತಡ ನಮ್ಮ ಮೇಲಿದೆ. ವಿ ಆರ್ ಆಲ್ ವರ್ಕಿಂಗ್ ಓವರ್ ಟೈಮ್ ಆ್ಯಂಡ್ ಡಬಲ್ ಅವರ್ ಕೆಪಾಸಿಟಿ. ನಮಗೆ ಎಷ್ಟು ಸಾಧ್ಯ ಒಬ್ಬ ವೈದ್ಯನಿಗೆ ಅದರ 2 ಪಟ್ಟು ನಾವು ಕೆಲಸ ಮಾಡಿದ್ದೀವಿ. ಈಗ ನಾನು ಜೂನ್ 1 ತಿಂಗಳು ಡೆತ್ತನ್ನು ನಾನು ಕೊಡ್ತೀನಿ. ಕೆಲವು ದಿವಸ 0 ಡೆತ್ಸು, ಕೆಲವು ದಿನ ಬರೀ 1 ಡೆತ್ತು, 2, 4 ಇದು ನಿನ್ನೆ ಒಂದೇ ದಿವಸ 11 ಡೆತ್ ಆಗಿರೋದು. ಅದರ್ವೈಸ್ ಜೂನ್ದು ಫುಲ್ ಡೇಟಾ ನಿಮಗೆ ನಾನು ಕೊಡ್ತೀನಿ ಆಯಿತಪ್ಪ. ದಿನವಹಿ ಇದು ಅಡ್ಮಿಷನ್ ಎಷ್ಟು, ಫಾರ್ ಎಕ್ಸಾಂಪಲ್ 63 ಜನ ಅಡ್ಮಿಟ್ ಆದರೆ 1 ಡೆತ್ ಆಗಿದೆ. ಸೊ ವಿಸಿಟ್ ಅಕ್ಸೆಪ್ಟಬಲ್ ಅಂತ ನೀವೇ ಹೇಳಬೇಕು ನನಗೆ ಆಯಿತಾ. ನನಗೆ ಪ್ರತಿಯೊಂದಕ್ಕೂ ಡೇಟಾ ಇದೆ ಆಯಿತಾ. ಸೊ ನಿನ್ನೆ ಒಂದು ದಿವಸ ಲಿಟಲ್ ಅನ್ಯೂಷಲ್, ಅದು ನಮ್ಮ ದುರದೃಷ್ಟ. ನಿನ್ನೆನೇ ಈ ಪ್ರಾಬ್ಲಮ್ ಆಯಿತು. ಸೊ ಬಟ್ ವೈದ್ಯರು ಎಲ್ಲರೂ ಡ್ಯೂಟಿ ಮೇಲಿದ್ದರು. ಡಾಕ್ಟರ್ ಶ್ರೀನಿಧಿ ಅವರು ನಿನ್ನೆ ಕನ್ಸಲ್ಟೆಂಟ್ ಸೀನಿಯರ್ ಡಾಕ್ಟರ್ ಆನ್ ಡ್ಯೂಟಿ. ಈಗ ನಿನ್ನೆ ಏನಾಗಿದೆ, ನಮ್ಮ ಹಾಸ್ಪಿಟಲ್ ಅನ್ಯೂಷಲ್ ಆಗಿ ಜಾಸ್ತಿ ಡೆತ್ಸ್ ಆಗಿದೆ. ನಿನ್ನೆ ಬೆಳಗ್ಗೆ 8 ಗಂಟೆಯಿಂದ ಇವತ್ತು ಬೆಳಗ್ಗೆ 8 ಗಂಟೆವರೆಗೂ ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಒಂದು 11 ಜನ ಪೇಷಂಟು ನಿನ್ನೆ ಡೆತ್ ಆಗಿದ್ದಾರೆ. ಅದೇನಾಗಿದೆ, ಅದರಲ್ಲಿ ಇರೋರೆಲ್ಲ ಆಲ್ಮೋಸ್ಟು ತುಂಬ ಸೀರಿಯಸ್ ಆಗಿರೋ ಪೇಷಂಟ್ಸು. ಈಗ ಏನಾಗುತ್ತೆ, ನಮ್ಮದು ಟರ್ಷರಿ ಕೇರ್ ರೆಫರಲ್ ಹಾಸ್ಪಿಟ್ಲು. ಈಗ ಈ ಮೈಸೂರು ಸುತ್ತಮುತ್ತಲಿನ 5 ಜಿಲ್ಲೆಗಳಿಗೆ ಇದೊಂದೇ ಹಾರ್ಟ್ ಹಾಸ್ಪಿಟ್ಲ್ ಇರೋದು. ನಮಗೆ ಎಲ್ಲ ಕಡೆಯಿಂದಲೂ ಪೇಷಂಟ್ಸು ರೆಫರ್ ಆಗ್ತಾರೆ. ಸಾಮಾನ್ಯವಾಗಿ ಸಿಂಪಲ್ ಕೇಸಲ್ಲಿ ಅಲ್ಲೇ ಟ್ರೀಟ್ಮೆಂಟ್ ಸಿಗುತ್ತೆ. ಸೀರಿಯಸ್ ಆದವ್ರನ್ನಷ್ಟೇ ಅವರು ಮಡಿಕೇರಿಯಿಂದ ಚಾಮರಾಜನಗರದಿಂದ ನಮ್ಮ ಹಾಸ್ಪಿಟ್ಲಿಗೆ, ಇನ್ನು ಸೀರಿಯಸ್ ಸ್ಟೇಟ್ ಅವರು ರೆಫರ್ ಆಗಿ ಬರ್ತಾರೆ. ಸುಮಾರು ಜನ ಅಡ್ಮಿಟ್ ಆಗೋ ಟೈಮಲ್ಲೇ ಸೀರಿಯಸ್ ಇರ್ತಾರೆ ಅವರು. ಅದನ್ನು ನಾವು ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಿ ಹೇಳಿರ್ತೀವಿ, ನಿಮ್ಮ ಪೇಷಂಟ್ ಸೀರಿಯಸ್ ಇದ್ದಾರೆ, ಬದುಕಲಿಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ. ಸೊ ನಿನ್ನೆ ಅನ್ಯೂಷಲಿ ಸ್ವಲ್ಪ ಜಾಸ್ತಿ ಡೆತ್ಸ್ ಆಗಿದೆ. ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ಡೆತ್ ರೇಟು ಜಾಸ್ತಿನೇ ಇರುತ್ತೆ. ಆದರೂ ನಾನೊಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ನಾವು ಕಳೆದ ವರ್ಷ ನಾವು ಇಡೀ ಹಾಸ್ಪಿಟಲ್ ಅಡ್ಮಿಷನ್ಸ್ ತೊಗೊಂಡ್ರೆ ನಮಗೆ ಹೋದ ವರ್ಷ 2025 ಜನವರಿ ಟು ಡಿಸೆಂಬರು ನಮಗೆ 1245 ಡೆತ್ ಆಗಿದೆ. 21,500 ಅಡ್ಮಿಷನ್ಸಲ್ಲಿ. ಅಂದರೆ ನಮಗೆ ಡೆತ್ ರೇಟು ಟೋಟಲು 5.7% ಹೋದ ವರ್ಷ. ಅಂದರೆ 100 ಜನ ಅಡ್ಮಿಟ್ ಆದರೆ 5 ರಿಂದ 6 ಜನ ತೀರ್ಕೊಳ್ತಾರೆ. ದಟ್ ಈಸ್ ದಿ ಡೆತ್ ರೇಟ್ ಆನ್ ಎನ್ ಆ್ಯಾವ್ರೇಜ್ ಕಳೆದ ವರ್ಷದ್ದು ಇದು. ಈ ವರ್ಷದ ಡೇಟಾನು ನಾನು ತೊಗೊಂಡಿದ್ದೀನಿ. ಆಮೇಲೆ ಇಯರ್ ವೈಸ್ ನಾವು ಈ ಹಾಸ್ಪಿಟ್ಲೇ ಪ್ರಾರಂಭ ಆದಾಗಿಂದ 2010ರಿಂದ ತೊಗೊಂಡ್ರೂ ನನ್ನ ಹತ್ರ ಡೇಟಾ ನಿಮಗೆ ಒಂದು ಕಾಪಿ ಕೊಡ್ತೀನಿ. ಅಬೌಟ್ 6 to 8% ಇಸ್ ದಿ ಆ್ಯಾವ್ರೇಜ್ ಡೆತ್ ರೇಟ್. 100ಕ್ಕೆ 6 ರಿಂದ 8 ಜನ ನಮ್ಮ ಹಾಸ್ಪಿಟಲಲ್ಲಿ ತೀರ್ಕೊಳ್ತಾರೆ. ಇದೊಂದು. ಮತ್ತು ಈ ವರ್ಷದ ಡೇಟಾನೂ ಇದೆ. ಅಬೌಟ್ 5 to 6%. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಇನ್ನು ರೆಫರಲ್ ಹಾಸ್ಪಿಟಲ್ ಟರ್ಷಿಯರಿ ಕೇರ್, ದಿಸ್ ಇಸ್ ದಿ ಅಕ್ಸೆಪ್ಟೆಡ್ ಮಾರ್ಟಾಲಿಟಿ ಆಯ್ತು. ಯಾಕಂದ್ರೆ ಬರೋರೆಲ್ಲ ಹಾರ್ಟ್ ಪೇಷಂಟ್ಸು ತುಂಬ ಸೀರಿಯಸ್ ಇರೋರು. ಇಷ್ಟು ನಿನ್ನೆ ಒಂದು ದಿವಸ ಮಾತ್ರ ಸ್ವಲ್ಪ ಡೆತ್ಸ್ ಆನ್ ಆನ್ ಆ್ಯಾವ್ರೇಜ್ಗಿಂತ ಜಾಸ್ತಿ ಆಗಿದೆ. ನಿನ್ನೆ 11 ಜನ, ಕೆಲವು ಸಲ 2-3 ಡೆತ್ ಇರುತ್ತೆ ಕೆಲವು ದಿವಸ. ಆವ್ರೇಜ್ ಔಟ್ ಮಾಡಿದಾಗ ಅಬೌಟ್ 6% ಪೇಷಂಟ್ಸ್. ಹೌದು, ಹೇಳ್ತೀನಿ. ಈಗ ನಿನ್ನೆ ಆಗಿರೋ ಡೆತ್ತಲ್ಲಿ ದೇವರ್ ಆಲ್ 80 ವರ್ಷ 70 ವರ್ಷ ಸೀರಿಯಸ್ ಹಾರ್ಟ್ ಅಟ್ಯಾಕ್ ಆಗಿರೋರು, ಹಾರ್ಟ್ ವೀಕ್ ಆಗಿರೋರು, ಈ ಥರದ ಹಾರ್ಟ್ ಫೇಲ್ಯೂರ್ ಪೇಷಂಟ್ಸು ಎಲ್ಲ ಡೇಟಾ ನಂತರ ಪ್ರತಿಯೊಂದು ಬರ್ಕೊಂಡಿದ್ದೀನಿ ನಾನು. ದೇವರ್ ಆಲ್ ವೆರಿ ಸಿಕ್ ಆ್ಯಂಡ್ ಆಲ್ಮೋಸ್ಟ್ ಇನ್ ದ ಡೆತ್ ಬೆಡ್. ಇಂಥವರು ತೀರ್ಕೊಂಡಿದ್ದಾರೆ. ಚೆನ್ನಾಗಿದ್ದವನು ಸತ್ತೋಗ್ಬಿಟ್ಟು ಅನ್ನೋದು ಇದರಲ್ಲಿ ಯಾರೂ ಇಲ್ಲ ಆಯಿತಾ. ಇಷ್ಟಾಯಿತು. ಇನ್ನೊಂದು ಆರೋಪ ಏನಂದರೆ ಡಾಕ್ಟರ್ಸ್ ಇರಲಿಲ್ಲ ನಿನ್ನೆ ಅನ್ನೋದೊಂದು ಆರೋಪ. ಅದಕ್ಕೆ ಆ ಡಾಕ್ಟರ್ನೇ ಕರ್ಕೊಂಬಂದಿದ್ದೀನಿ ಆಯಿತಾ. ಇವರು ಡಾಕ್ಟರ್ ಶ್ರೀನಿಧಿ, ಹಿ ವಾಸ್ ಆನ್ ಡ್ಯೂಟಿ ಎಸ್ಟರ್ಡೇ. ನಿನ್ನೆ 24 hours ಅವರೇ ಹಾಸ್ಪಿಟ್ಲಿದ್ದರು, ಇಲ್ಲೇ ಮಲಗಿದ್ರು. ಪೇಷಂಟ್ ರಿಲೇಟಿವ್ಸ್ ಯಾರು ಆರೋಪ ಮಾಡಿದ್ದಾರೆ ಅವ್ರ ಹತ್ರನೂ ಅವ್ರು ಇಂಟ್ರ್ಯಾಕ್ಟ್ ಮಾಡಿದ್ದಾರೆ. ನಮ್ಮ ಹತ್ರ CCTV ಫುಟೇಜ್ ಎಲ್ಲ ಇದೆ. ಆಮೇಲೆ ಇನ್ನೂ 2 ಡಾಕ್ಟರ್ಸ್, ಒಬ್ಬರು DM ಮಾಡ್ತಾ ಇರೋ ಪೋಸ್ಟ್ ಗ್ರಾಜುಯೇಟ್, ಅಂದರೆ ಅವ್ರ ಕ್ವಾಲಿಫಿಕೇಷನ್ MBBS, ಅದಾದಮೇಲೆ MD, ಒಂದು 2 ವರ್ಷ ಆಗಲೇ DM ಕೋರ್ಸ್, ಇನ್ನು 1 ವರ್ಷಕ್ಕೆ ಅವರು ಡಿಗ್ರಿ ತಗೋತಾರೆ DM. ಅವರು 2 ಡಾಕ್ಟರ್ಸ್ ನಿನ್ನೆ ಡ್ಯೂಟಿಯಲ್ಲಿದ್ದರು. ಕ್ಯಾಶುಯಾಲಿಟಿಯಲ್ಲಿ ಒಬ್ಬರು, ICCU ಏರಿಯಾದಲ್ಲಿ ಒಬ್ಬರು, ಇವರೊಬ್ಬರು. ನಿನ್ನೆ ನೈಟು 3 ಜನ ಡಾಕ್ಟರ್ಸು ರೌಂಡ್ ಫುಲ್ ಡ್ಯೂಟಿಯಲ್ಲಿದ್ದರು. ಅವರು ಪೇಷಂಟ್ಸ್ ಎಲ್ಲ ಅಟೆಂಡ್ ಮಾಡಿದ್ದಾರೆ, ಅವ್ರ ಕಡೆಯವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ. ಅದೇನಾಗಿದೆ, ಆ ಡಾಕ್ಟ್ರ್ ಎಲ್ಲೋ ಪಕ್ಕದಲ್ಲೇ ಒಂದು ರೂಮ್ ಕೊಟ್ಟಿರ್ತೀವಿ, ಯಾರೂ ಇಲ್ಲ ಅಂದಕ್ಕೆ ಹೋಗಲ್ಲ, ರೆಸ್ಟ್ ತೊಗೊಳಕ್ಕೆ ಒಂದು ರೂಮ್. ಅಲ್ಲಿದ್ದಾಗ ಒಂದು ಖಾಲಿ ಚೇರ್ ತೊಗೊಂಡು ವೀಡಿಯೋ ಮಾಡಿ ಯಾರೂ ಇಲ್ಲ ಅಂತ ಅವರು ವೀಡಿಯೋ ಮಾಡಿ ಹಾಕಿದ್ದಾರೆ. ಸೊ ಇದೊಂದೇ ಅಲ್ಲ, ನೀವು ಎನಿ ಡೇ ನೀವು ಯಾರಾದರೂ ಬನ್ನಿ, ವಿತಿನ್ 2-3 minutes ಡಾಕ್ಟರ್ ವಿಲ್ ಅಟೆಂಡ್. ನಮ್ಮ ಕ್ಯಾಶುಯಾಲಿಟಿ ಅಷ್ಟು ಅಲರ್ಟ್ ಆಗಿರುತ್ತೆ ನಮ್ಮಲ್ಲಿ. ಅಲ್ಲ, ಈಗ ಬರ್ತಾ ಇರೋ ಪೇಷಂಟಿಗೆ ಡೆಫಿನೆಟಾಗಿ ಕೊರತೆ ಇದೆ ಸರ್. ಹೌದು, ಯಾಕಂದರೆ ನಮ್ಮ OPDಗೆ ನಾವು ಹತ್ತತ್ರ ಒಂದು 900-1000 ಜನ ಪೇಷಂಟ್ ಬರ್ತಾರೆ. ನಾವು 6-7 ಡಾಕ್ಟರ್ಸ್ ಅದನ್ನು ಕ್ಲಿಯರ್ ಮಾಡಬೇಕು. ಸೊ ಡಾಕ್ಟರ್ಸ್ ಇನ್ನೂ ಹೆಚ್ಚಿದ್ರೆ ಇನ್ನೂ ಒಳ್ಳೆ ಸರ್ವಿಸ್ ನಾವು ಕೊಡಬಹುದು. ಈಗ ನಿನ್ನೆನೂ ಅಷ್ಟೇ ICCU 1 ಎಲ್ಲಿ ಡೆತ್ ಆಯಿತು, ನಮ್ಮ ಹತ್ರ ಇರೋದು 18 ಬೆಡ್ಡು, ಅಲ್ಲಿ 25 ಜನ ಪೇಷಂಟ್ ಇದ್ದರು. ಬಿಕಾಸ್ ಎಲ್ಲನೂ ಬಿಕಾಸ್ ದೇ ವಿಲ್ ಒಂದು ಸಲ ಬಂದಮೇಲೆ ಬೇರೆ ಹಾಸ್ಪಿಟಲ್ ಹೋಗೋಕೆ ಅವ್ರಿಗೆ ಅಫೋರ್ಡಬಿಲಿಟಿ ಇರೋದಿಲ್ಲ, ಹೋಗೋಕ್ಕೆ ರೆಡಿನೂ ಇರೋಲ್ಲ. ಸೊ ವಿ ಹ್ಯಾವ್ ಟು ಅಕಾಮಡೇಟ್ ದೆಮ್. ಅವರೆಲ್ಲನೂ ಒಂದು 10 ಜನ ಪೇಷಂಟು ಟ್ರಾಲಿ ಮೇಲೆ ಮಲ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ನಾವು ಕೊಡ್ತಾಯಿದ್ವು.
ನಿನ್ನೆ 25 ಜನ ಪೇಷಂಟು ICU 18 ಇರಬೇಕಾದ ಕಡೆ 25 ಜನ ಪೇಷಂಟ್ಸ್ ಇದ್ದರು. ಟ್ರಾಲಿ ಮೇಲೆ ಎಲ್ಲರೂ ಹಾಕ್ಕೊಂಡಿದ್ವು, ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ವು. ಹಾಗಾಗಿ ಎಲ್ಲರ ಮೇಲೂ ಒತ್ತಡ ಆಗಿದೆ. ಹೌದು, ಅಟ್ಲೀಸ್ಟ್ ಇನ್ನೊಂದು 10 ರಿಂದ 15 ಜನ ಡಾಕ್ಟರ್ಸ್ ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ಹೌದು, ಈಗ ನಮ್ಮಲ್ಲೊಂದು 65 ಜನ ಎಲ್ಲ ಡಾಕ್ಟರ್, ಎಲ್ಲ ಸ್ಪೆಷಾಲಿಟಿ ಸೇರಿ ನಾನು ಹೇಳ್ತಾ ಇದ್ದೀನಿ. ಕಾರ್ಡಿಯಾಲಜಿಸ್ಟ್ಗಳು ನಮ್ಮ ಹತ್ರ 20 ಜನ ಇದ್ದಾರೆ. ಜೂನಿಯರ್ ಡಾಕ್ಟರ್ಸ್ ನಮ್ಗೆ ತುಂಬ ಬೇಕು. ಜೂನಿಯರ್ ಡಾಕ್ಟರ್ಸ್ ಅಂದರೆ ರೌಂಡ್ ದ ಕ್ಲಾಕ್ ICUನಲ್ಲಿ ಡ್ಯೂಟಿ ಮಾಡಲಿಕ್ಕೆ ನಮಗೆ ಜೂನಿಯರ್ ಲೆವೆಲ್ ಡಾಕ್ಟರ್ಸು ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಾಕ್ಟರ್ಸ್ ಬೇಕು. ಅವರು ಇನ್ನೂ ಹೆಚ್ಚಿನ ಸಂಖ್ಯೆ ನಮ್ಗೆ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಹೌದು ಸರ್, ಸರ್ಕಾರ ರೆಕ್ರೂಟ್ ಮಾಡ್ಕೊಳ್ಳೋಕೆ ರೆಡಿ ಇದೆ. ಆದರೆ ಡಾಕ್ಟರ್ಸು ಜಾಯಿನ್ ಆಗಲಿಕ್ಕೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಏನಂದರೆ, ಈ ತಿಂಗಳಿದೆಯಲ್ಲ, ಮುಂದಿನ ತಿಂಗಳು ಅವರೆಲ್ಲರಿಗೂ ಪೋಸ್ಟ್ ಗ್ರಾಜುಯೇಟ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಆಗಸ್ಟಿಗೆ ಎಂಟ್ರೆನ್ಸ್ ಇದೆ. ಅವರೆಲ್ಲರೂ ಓದ್ತಾ ಇರ್ತಾರೆ ಈ ಟೈಮಲ್ಲಿ. ಸೊ ನಮಗೆ ಈ 2 ತಿಂಗಳು ನಮಗೆ ಜೂನಿಯರ್ ಡಾಕ್ಟರ್ಸ್ ಸಿಕ್ಕೋದಿಲ್ಲ. ಅವರೆಲ್ಲ ರಜಾ ಹಾಕಿ ಅಥವಾ ರಿಸೈನ್ ಮಾಡಿ ಓದ್ಕೊಳ್ತಾರೆ. ಎಕ್ಸಾಮ್ ಆದಮೇಲೆ ಮತ್ತೆ ವಿ ವಿಲ್ ಗೆಟ್ ಹ್ಯೂಜ್ ಇನ್ಫ್ಲೋ ಆಫ್ ಡಾಕ್ಟರ್ಸ್.